ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂಡಿಯಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸೊ ನಾನಿವತ್ತು ನಿಮ್ಮ ಜೊತೆ ರಕ್ಷಾಬಂಧನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ರಕ್ಷಾಬಂಧನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ತುಂಬಾ ರಾ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಏನು ಇಲ್ಲಿ ಏ ಹುಷಾರು. ನೋಡಿ ಗಾಯ್ಸ್, ಇವಳು ಎಷ್ಟು ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಅಮ್ಮನ ಕಳಿಸ್ತೀನಿ. ಸೊ ಮುಂಚಿನ ವೀಡಿಯೋ ನೋಡಿದ್ರಲ್ಲ, ಹೇಗೆ ನಮ್ಮ ಮನೆಯಲ್ಲಿ ಹೇಗಿರ್ತೀವಿ ನಾವು, ಡೈಲಿ ಹೀಗೆ ಇರೋದು. ಬಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ಹೋಗೋದ್ರಿಂದ ಸ್ವಲ್ಪ ಟೈಮ್ ಸಿಗೋಲ್ಲ. ಸೊ ವೀಕೆಂಡ್ಸಲ್ಲಿ ಯಾವಾಗಲೂ ಹೀಗೆ ಇರ್ತೀವಿ. ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು, ನಮ್ಮ ಅಣ್ಣಂದಿರು ಬರೋಕ್ಕೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಾನು ನನ್ನ ಅಕ್ಕ, ನನ್ನ ತಂಗಿ 3 ಜನ ಇರೋದ್ರಿಂದ ನಮಗೆ 3 ಜನ ಅಣ್ಣಂದರು, 3 ಜನ ತಮ್ಮಂದಿರಿದ್ದಾರೆ. ಸ್ವಂತ ನನಗೆ ಯಾರೂ ಇಲ್ಲ. ಇವರೆಲ್ಲ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿದ್ದಾರೆ. ಸೊ ನಾವೆಲ್ಲ ಸ್ವಂತ ಥರನೇ ಟ್ರೀಟ್ ಆಗ್ತೀವಿ ಪ್ರತಿ ಸಲ. ಎಲ್ಲೇ ಹೋದರೂ, ಎಲ್ಲೇ ಹೋಗಬೇಕಾದ್ರೂ ಕೂಡ, ಬರಬೇಕಾದ್ರೂ ಕೂಡ ನಾವು ಒಟ್ಟೊಟ್ಟಿಗೆ ಹೋಗೋದು. ಸೊ ನಾನೀಗ ನಮ್ಮ ದೊಡ್ಡಣ್ಣಂಗೆ ರಕ್ಷಾಬಂಧನ ರಾಖಿ ಕಟ್ಟಿ ಆರತಿ ಕೂಡ ಮಾಡ್ತಾಯಿದ್ದೀವಿ. ಸೊ ನನಗೆ ಗೊತ್ತಿಲ್ಲ ಬೇಸಿಕಲಿ ಹೇಗೆ ಮಾಡ್ತಾರೆ ಬೇರೆ ಕಡೆ ಅಂತೆಲ್ಲ. ನಮ್ಮ ಮನೇಲಿ ನಾವು ಪ್ರತಿ ವರ್ಷ ಕೂಡ ಹೀಗೆ ಮಾಡೋದು. ರಾಖಿ ಕಟ್ಟಿ ಸ್ವೀಟ್ ತಿನ್ನಿಸಿ ಆರತಿ ತೆಗಿತೀವಿ, ಅಂದರೆ ದೃಷ್ಟಿ ತೆಗಿತೀವಿ ನಾವು. ಇಲ್ಲಿ ನಮ್ಮ ಅಕ್ಕನೂ ಕೂಡ ಕಟ್ತಾ ಇದ್ದಾಳೆ. ಸೊ ನಾನು ತುಂಬ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಫುಲ್ ಲೆಂತ್ ಆಗಿಬಿಡುತ್ತೆ ಅಂತ ಸ್ವಲ್ಪನೇ. ಸೊ ಇದು ಬಂದು ನನ್ನ ಇನ್ನೊಬ್ಬ ತಮ್ಮಂದಿರು, ನಮ್ಮ ಅಮ್ಮನ ಕಡೆಯವರಿರು. ಇವರಿಬ್ಬರು ನನ್ನ ಫೇವ್ರೇಟ್, ಆಲ್ಮೋಸ್ಟ್ ನನ್ನ ಫೇವ್ರೇಟ್. ಇದುವರೆಗೂ ಕೂಡ ಹೀಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ವಿ ಕಾಂಟ್ ಇಮ್ಯಾಜಿನ್ ಇವಾಗಿನ ಕಾಲದಲ್ಲೂ ತಮ್ಮಂದಿರು ಇಷ್ಟು ರೆಸ್ಪೆಕ್ಟ್ ಯಾಕಂದರೆ ಕೊಡ್ತಾರಾ ಅಂತ. ಸೊ ಅಲ್ಲಿ ನಾನು ರಾ ಕ್ಲಿಪ್ ತುಂಬಾ ಚೆನ್ನಾಗಿತ್ತು, ಹಾಗೆ ಹಾಕಬೇಕು ಅಂದ್ಕೊಂಡಿದ್ದೆ. ತುಂಬ ಜೋಕ್ಸೆಲ್ಲ ಆಯಿತು, ಬಟ್ ಆದರೆ ಅಲ್ಲಿ ಟಿ ವಿ ಓಡ್ತಾ ಇರೋದ್ರಿಂದ ನಾನು ಹಾಕೋಕ್ಕಾಗಲಿಲ್ಲ. ಸೊ ನಮ್ಮಮ್ಮ ತುಂಬ ರೇಗಿಸ್ತಾಯಿದ್ರು, ಫೋಟೋಸ್ ಇಟ್ಕೋ, ಬರೀ ವೀಡಿಯೋ ಮಾಡ್ತಾಯಿದ್ದೀಯಾ ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ನಮ್ಮ ಅಕ್ಕ ಇನ್ನೂ ಕಮೆಂಟ್ ಪಾಸ್ ಮಾಡ್ತಾಯಿದ್ದೆ, ನಾನು ಕಮೆಂಟ್ ಪಾಸ್ ಮಾಡ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಇವರು ತುಂಬ ಲೇಟಾಗಿ ಬಂದುಬಿಟ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಾಪ ಅವರು ಕೆಲಸ ಮುಗಿಸ್ಕೊಂಡು ಬರಬೇಕಿತ್ತಲ್ವ. ಸೊ ತುಂಬ ಲೇಟ್ ಆಯಿತು. ಅವ್ರು ಬರೋದಷ್ಟರಲ್ಲೇ ಆಲ್ಮೋಸ್ಟ್ 9:30 ಆಯಿತು. ಸೊ ಸದ್ಯ ಬಂದ್ರಲ್ವ, ಅದೇ ನನಗೆ ಖುಷಿ. ಪ್ರತಿ ವರ್ಷವೂ ಕೂಡ ಬರ್ತಾರೆ. ಸೊ ನನಗೆ ತುಂಬ ಹ್ಯಾಪಿ ಆಗುತ್ತೆ. ಇದು ನಮ್ಮ ಮನೇಲಿ ನಾವು ಮಾಡಿದಂಥದ್ದು. ಸೊ ಇದು ರಕ್ಷಾಬಂಧನ ಬಂದು ನಮ್ಮ ಅತ್ತೆ ಹೇಳ್ತಾ ಇದ್ದಿದ್ದು ಬೆಳಿಗ್ಗೆನೇ ಕಟ್ಟಬೇಕು, ಅವರು ಆವತ್ತಿನ ದಿನ ಹೋಗೋಕ್ಕೂ ಮುಂಚೆನೇ ರಕ್ಷೆ ಅನ್ನೋದನ್ನು ಕಟ್ಟಬೇಕು ಅಂತ ಹೇಳ್ತಾಯಿದ್ರು. ಆದರೆ ನಮಗೆ ಮಾರ್ನಿಂಗ್ ಕಟ್ಟೋಕ್ಕಾಗೋದಿಲ್ಲ, ಬಿಕಾಸ್ ಅವರೆಲ್ಲ ಟೈಮಿಂಗ್ಸ್ ಇರಲ್ವಲ್ಲ. ಅವರು ಒಂದೊಂದು ಟೈಮಿಗೆ ಕೆಲ್ಸಕ್ಕೆ ಹೋಗಿಬಿಡ್ತಾರೆ. ಸೊ ನಾವು ಕೂಡ ಬ್ಯುಸಿ ಆಗ್ತೀವಿ, ತಮ್ಮಂದಿರು ಕೂಡ ಅವರು ಸ್ಕೂಲ್ಗೆ ಹೊರಟೋಗ್ಬಿಡ್ತಾರೆ. ಸೊ ಟೈಮ್ ಇರಲ್ವಲ್ಲ. ಸೊ ಪ್ರತಿ ವರ್ಷವೂ ಕೂಡ ಸಂಜೆನೇ ಕಟ್ತೀವಿ. ಸೊ ನಮ್ಮ ಅತ್ತೆ ಆವಾಗ ಹೇಳ್ತಾಯಿದ್ರು, ಅತ್ತೆ ಅಂದರೆ ಇಲ್ಲಿ ರಾಖಿ ಕಟ್ತಾ ಇದ್ದಾರಲ್ಲ ಅವರು. ಸೊ ಇವರು 3 ಜನ ಇದ್ದಾರಲ್ಲ, 4 ಜನ ಎಕ್ಸ್ಪೆಷಲಿ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಮಿಸ್ ಆಗಿದ್ದಾರೆ. ಸೆಂಟ್ರಾಗಿ ಕೂತಿದ್ದಾರೆ ನೋಡಿ, ಅವರೇ ನಮ್ಮ ಡ್ಯಾಡಿ, ಅಂದರೆ ನಮ್ಮ ಅಪ್ಪಾಜಿ. ಅವರು ಅಕ್ಕನ ತಂಗಿನೂ ಗೊತ್ತಿಲ್ಲ, ಒಬ್ಬರು ಅಕ್ಕ ಅಂತಾರೆ, ಒಬ್ಬರು ತಂಗಿ ಅಂತಾರೆ. ಇವರು 3 ಜನ ಇದ್ದಾರೆ. ಆ್ಯಕ್ಚುಲಿ 4 ಜನ ಇರೋದು ನಮಗೆ ಅತ್ತೆ ಅಂದರು. ಇವರೊಬ್ಬರು ಹಬ್ಬಕ್ಕೆ ಬಂದಿದ್ರಂತ ಹೊರಗೆ ಕಟ್ತಾ ಇದ್ದಾರೆ, ಇನ್ನೆಲ್ಲ ಊರಲ್ಲೇ ಇದ್ದರು. ಸೊ ಇವರು ಎಷ್ಟು ರೆಸ್ಪೆಕ್ಟಾಗಿ ಮಾಡ್ತಾರೆ ಅಂದರೆ ನಿಜ. ಆವಾಗಿನ ಕಾಲದಲ್ಲಿ ಇಷ್ಟೆಲ್ಲ ರೆಸ್ಪೆಕ್ಟ್ಫುಲ್ ಆಗಿರ್ತಾಯಿದ್ರು. ಬಟ್ ಇವಾಗಿನ ಕಾಲದಲ್ಲಿ ನಮ್ಮ ಥರ ಜಸ್ಟ್ ಒಂದು ಆರತಿ ಮಾಡ್ತೀವಿ, ಒಂದು ಸ್ವೀಟ್ ತಿನ್ನಿಸ್ತೀವಿ ಅಷ್ಟೇ. ಇವರು ದೊಡ್ಡವರು, ಇನ್ನು ಒಂದು ಮದುವೆ ಆಗಿದೆ, ಒಂದು ಇದು ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಅಂದರೆ ಏನೇ ಇಲ್ಲದೆ ಅವ್ರ ಹತ್ರ ಆಶೀರ್ವಾದ ತೊಗೊತಾರೆ, ಕೈ ಕಾಲಿಗೆ ಮುಗಿಸ್ಕೊತಾರೆ. ಒಂಥರ ತುಂಬ ಚೆಂದ ಅನಿಸ್ತಿತ್ತು ನನಗೆ ಇದನ್ನೆಲ್ಲ ನೋಡ್ತಿದ್ದಾಗ. ನಾನು ಅದನ್ನೇ ಅಂತಿದ್ದೆ ಅತ್ತೆಗೆ, ನೀನೇ ಮುಂಚೆ ಮಾಡಿದ್ದಿದ್ರೆ ನಾವೆಲ್ಲ ಇದನ್ನು ನೋಡ್ಕೊಂಡು ಈ ಪ್ರೊಸೀಜರ್ ನೀನು ಏನು ಮಾಡಿದೆ ಅದನ್ನೆಲ್ಲ ನೋಡಿಕೊಂಡು ನಾವೆಲ್ಲ ಲಾಸ್ಟಲ್ಲಿ ಅದೇ ಥರ ಸೇಮ್ ಮಾಡ್ತಾಯಿದ್ವಲ್ಲ ಅಣ್ಣಂದ್ರಿಗೆ ಎಲ್ಲರಿಗೂ ಅಂತ ನಾವು ಅಂತಾಯಿದ್ವಿ. ಸೊ ಅದಕ್ಕೆ ಅವರು ಲೇಟಾಗಿ ಮಾಡಿದರು, ಅವರು ಕೂಡ, ಬಿಕಾಸ್ ಇವರೆಲ್ಲ ಬರಬೇಕಿತ್ತಲ್ವ ಕೆಲಸಗಳು ಮುಗಿಸ್ಕೊಂಡು. ಸೊ ಲೇಟ್ ಆಯಿತು. ನೋಡ್ತಾ ಇರ್ಬೋದು ನೀವೇ ನಮ್ಮತ್ತೆ ಎಷ್ಟು ಇದ್ರಲ್ಲಿ ಮಾಡ್ತಾಯಿದ್ದಾರೆ ಅಂತ. ಸೊ ಒಂದೊಂದ್ಸರಿ ನಾವು ಕೂಡ ಕಲಿಯೋದು ತುಂಬಾ ಇರುತ್ತೆ. ನಾವು ಕಲ್ತಿದ್ದೀವಿ ಅನ್ನೋದನ್ನು ತೋರಿಸ್ಕೊಬಾರ್ದು, ಕಲಿಯೋದು ತುಂಬಾ ಇರುತ್ತೆ.
ನನಗಂತೂ ತುಂಬಾ ಖುಷಿ ಆಯಿತು ಇವ್ರನ್ನ ಮಾಡೋದನ್ನು ನೋಡಿ. ಸೊ ನಿಮ್ಮಲ್ಲಿ ಕೂಡ ಯಾರು ಇದೇ ಥರ ಪಾಲಿಸ್ತೀರಾ, ಯಾರು ಈ ಥರ ಆಚರಣೆ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿ ನನಗೆ. ಸೊ ನನಗೂ ಕೂಡ ಅರ್ಥ ಆಗುತ್ತೆ. ತುಂಬಾ ನಮ್ಮ ಅತ್ತೆ ಹೇಳ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ, ಈ ರಕ್ಷಾಬಂಧನ ಬಗ್ಗೆ ಎಲ್ಲ. ಸೊ ನಾನು ಅದನ್ನ ವೀಡಿಯೋ ಮಾಡಿಕೊಂಡೆ, ಬಟ್ ಐ ಡೋಂಟ್ ನೋ ಹೌ ಡಿಲೀಟೆಡ್. ನಾನು ಹುಡುಕ್ತಾ ಇದ್ದೆ ತುಂಬ ಸಿಗಲಿಲ್ಲ. ಬಟ್ ಇಟ್ಸ್ ಓಕೆ. ನೋಡಿ ಆಶೀರ್ವಾದ ತೊಗೊತಾ ಇದ್ದಾರೆ ಈಗ ನಮ್ಮ ದೊಡ್ಡಪ್ಪ ಹತ್ರ. ನಮ್ಮ ದೊಡ್ಡಪ್ಪ ನಮ್ಮ ಡ್ಯಾಡಿ. ಇವ್ರು ಕಂಡ್ರೆ ನಮ್ಮ ಫ್ಯಾಮಿಲಿ ತುಂಬಾ ಭಯ ಪಡ್ತಾರೆ, ಬಟ್ ಆದರೂ ಕೂಡ ಈಸ್ ಅ ಸೋ ಸ್ವೀಟ್ ಪರ್ಸನ್. ತುಂಬ ಕೇರ್ ಮಾಡ್ತಾರೆ, ಎಲ್ರೂ ಕೂಡ ತನ್ನ ಮಕ್ಕಳು ಅಂತಲೇ ಪ್ರೀತಿ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಅಪ್ಪ ಸೊ ನಾವು ರೇಗಿಸ್ತಾ ಇದ್ವಿ. ನನಗೆ ನಗು ಬರ್ತದೆ, ಬಿಕಾಸ್ ಅವತ್ತು ಆಗಿದ್ದ ಇನ್ಸಿಡೆಂಟ್ಸ್ ಎಲ್ಲ ಅವರು ರೇಗಿಸ್ತಾ ಇದ್ರು. ಎಲ್ಲ ಕಲೆಕ್ಷನ್ಸ್ ಜಾಸ್ತಿ ಮಾಡ್ತಾಯಿದ್ದೀರಾ, ಎಲ್ಲಿ ಕರ್ಕೊಂಡು ಹೋಗ್ತೀರಾ. ನೆಕ್ಸ್ಟ್ ಡೇ ನನ್ನ ಬರ್ಡೇ ಕೂಡ ಆಯಿತು. ಸೊ ಆ ವ್ಲಾಗ್ನ ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಇವರು ನಮ್ಮ ಚಿಕ್ಕಪ್ಪ, ಇನ್ನೊಬ್ಬರು ಚಿಕ್ಕಪ್ಪ ಬರಬೇಕಿತ್ತು, ಬಟ್ ಅವರು ಇನ್ನು ಕೆಲಸದಿಂದ ಹೊರಗಡೆ ಹೋಗಿದ್ರು. ಸೊ ಅವರು ತುಂಬ ಲೇಟಾಗಿ ಬಂದಿದ್ದರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗನ್ಸಿದ್ದು, ಈಗಿನ ಜನ್ರೇಷನ್ ನಾವು ಏನು ಪಾಲಿಸ್ತಾ ಇದ್ದೀವೋ ಬೆಸ್ಟ್ ಅವರು ಸೆಲೆಬ್ರೇಟ್ ಮಾಡ್ತಾ ಇರೋದಂತ. ಸೊ ಇಲ್ಲಿಗೆ ನನ್ನ ವೀಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.